I heartily welcome you all again for the biological class. In my last hour of teaching, we started with the second chapter called the biological classification. In that particular class, we learnt about how all living organisms are classified into 2 kingdom system, 3 kingdom system, 4 kingdom system, 5 kingdom system based on several criteria. And also we learnt about the Carl Woese, the professor who proposed the 3 domain system of classification on the basis of only the phylogenetic relationship between the organism. In this class onwards, we are going to learn about the kingdoms. Means in this class, we are going to learn the kingdom Monera. ನಾನು ಮತ್ತೊಮ್ಮೆ ನಿಮ್ಮನ್ನು ಜೀವಶಾಸ್ತ್ರದ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನನ್ನ ನಿನ್ನೆಯ ತರಗತಿಯಲ್ಲಿ ನಾವು 2ನೇ ಅಧ್ಯಾಯವನ್ನು ಶುರು ಮಾಡಿದ್ವಿ. ಅದು ಜೈವಿಕ ವರ್ಗೀಕರಣವಾಗಿತ್ತು. ಅಲ್ಲಿ ನಾವು ಈ ಜೀವ ಸಂಕುಲವನ್ನು ಯಾವ ರೀತಿ ವರ್ಗೀಕರಣವನ್ನು ಮಾಡ್ತೀವಿ ಅನ್ನೋದನ್ನು ಕಲ್ತೀವಿ. ಅಲ್ಲಿ 2 ಸಾಮ್ರಾಜ್ಯ ವ್ಯವಸ್ಥೆ, 3 ಸಾಮ್ರಾಜ್ಯ ವ್ಯವಸ್ಥೆ, 4 ಸಾಮ್ರಾಜ್ಯ ವ್ಯವಸ್ಥೆ ಮತ್ತು 5 ಸಾಮ್ರಾಜ್ಯ ವ್ಯವಸ್ಥೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಮತ್ತು ಈ ಜೀವರಾಶಿಗಳನ್ನು ಯಾವ ಮಾನದಂಡಗಳ ಆಧಾರದ ಮೇಲೆ ವರ್ಗೀಕರಣ ಮಾಡಲಾಯಿತು ಅನ್ನೋದನ್ನು ನಾವು ಕಲ್ತೀವಿ. ಅದರ ಜೊತೆಗೆ ಕಾರ್ಲ್ ವೂಸ್ ಅನ್ನುವಂಥ ವಿಜ್ಞಾನಿ ಈ ಎಲ್ಲ ಜೀವರಾಶಿಗಳನ್ನು 3 ಡೊಮೇನ್ಗಳಾಗಿ ವರ್ಗೀಕರಣ ಮಾಡ್ತಾನೆ. ಅದರ ಬಗ್ಗೆನೂ ಅರ್ಥ ಕಲ್ತೀವಿ ನಾವು. ಅದನ್ನು ಒಂದೇ ಒಂದು ಮಾನದಂಡದ ಮೇಲೆ ವರ್ಗೀಕರಣವನ್ನು ಮಾಡ್ತಾನೆ. ಅದು ಏನಪ್ಪ ಅಂತಂದರೆ ವಿಕಸನದ ಹಾದಿ, ಪೈಲೋಜೆನೆಟಿಕಲ್ ರಿಲೇಷನ್ಶಿಪ್ ಅಂತ ಕರಿತೀವಿ. ವಿಕಸನದ ಸಂಬಂಧಗಳ ಆಧಾರದ ಮೇಲೆ ಅವನು ಎಲ್ಲ ಜೀವರಾಶಿಗಳನ್ನು 3 ವಿಭಾಗಗಳು ಅಥವಾ ಡೊಮೇನ್ಗಳಾಗಿ ವರ್ಗೀಕರಣವನ್ನು ಮಾಡ್ತಾನೆ. ಈ ಒಂದು ತರಗತಿಯಲ್ಲಿ ನಾವು ಸಾಮ್ರಾಜ್ಯ ಮೊನೇರಾದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ದ ಕಿಂಗ್ಡಮ್ ಮೊನೇರಾ. ಮೊನೇರಾ means a Greek word. The monos means single, means it having the unicellular prokaryotic organism. The bacteria are the solely present in this kingdom. It include the Eubectrine, Archaebacteria and mycoplasmas. The bacteria are universally present. They we call it as omnipresent. They present everywhere. They present in the soil, they present in the water, they present in and on the body of the animals in the plants or the living organism. They are also present in the harsh environmental conditions like hot springs, in the deep oceans, deserts and other marshy areas. And the bacteria are mainly divided into 2 types. One are called the autotrophs, other one is called as heterotrophs. The autotrophs include the photosynthetic autotrophs and chemosynthetic autotrophs, whereas the heterotrophs include the saprophytes or the decomposers and the parasites. The bacteria multiply or reproduce both by means of asexual and sexual. Asexual mode of replication by the bacteria by binary fission or the fission. Even the sexual reproduction is done by the bacteria by transferring the genetic material or the DNA from one bacteria to the other bacteria through sex pili. During unfavorable conditions, even the bacteria forms the spore. After returning of the favorable condition, these spores germinated to develop into new bacteria. ನೋಡಿ, ಈ ಬ್ಯಾಕ್ಟೀರಿಯಾಗಳು ಕಿಂಗ್ಡಮ್ ಮೊನೇರಾ, ಸಾಮ್ರಾಜ್ಯ ಮೊನೇರಾ ಅಂದರೆ ಗ್ರೀಕ್ನಲ್ಲಿ ಮೋನೋಸ್ ಅಂದರೆ ಸಿಂಗಲ್, ಏಕಕೋಶೀಯ. ಹಾಗೆ ಈ ಸಾಮ್ರಾಜ್ಯ ಮೊನೇರಾದಲ್ಲಿ ಏಕಕೋಶೀಯ ಪ್ರೋಕ್ಯಾರಿಯೋಟ್ಗಳು ಇರ್ತವೆ. ಅಂದರೆ ಕ್ಯಾರಿಯಾ ಅಂದರೆ ನ್ಯೂಕ್ಲಿಯಸ್, ಕೋಶ ಕೇಂದ್ರ. ಸೊ ಪ್ರಿಮಿಟಿವ್ ಟೈಪ್ ಆಫ್ ನ್ಯೂಕ್ಲಿಯಸನ್ನು ಈ ಬ್ಯಾಕ್ಟೀರಿಯಾಗಳು ಹೊಂದಿರ್ತವೆ ಅಂತ ನಾನು ಹೇಳಿದ್ದೀನಿ. ಪ್ರಿಮಿಟಿವ್ ಟೈಪ್ ಆಫ್ ನ್ಯೂಕ್ಲಿಯಸ್ ಅಂದರೆ
ಪ್ರಾಥಮಿಕ ಹಂತದ ಕೋಶ ಕೇಂದ್ರವನ್ನು ಈ ಬ್ಯಾಕ್ಟೀರಿಯಾಗಳು ಹೊಂದಿರ್ತವೆ. ಇವುಗಳನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಕಿಂಗ್ಡಮ್ ಸಾಮ್ರಾಜ್ಯ ಮೊನೇರಾದೊಳಗೆ ಸೇರಿಸಲಾಗಿದೆ. ಬ್ಯಾಕ್ಟೀರಿಯಾಗಳು ಸಾಮ್ರಾಜ್ಯ ಮೊನೇರಾದಲ್ಲಿರುವಂತಹ ಬಹಳಷ್ಟು ಜೀವಿಗಳೇನೋ ಬ್ಯಾಕ್ಟೀರಿಯಾಗಳು. ಅದರಲ್ಲಿ ಆರ್ಕಿಬ್ಯಾಕ್ಟೀರಿಯಾ, ಯೂಬ್ಯಾಕ್ಟೀರಿಯಾ ಮತ್ತು ಮೈಕ್ರೋಪ್ಲಾಸ್ಮಾಗಳನ್ನು ಅದು ಒಳಗೊಂಡದ. ಇದ್ರ ಜೊತೆ ಆಕ್ಟಿನೋಮೈಸಿಟ್ಸ್ಗಳು ಸಹಿತ ಬರ್ತಾವೆ, ರಿಕೇಟ್ಸ್ಗಳು ಸಹಿತ ಬರ್ತಾವೆ. ಸೊ ಇವುಗಳನ್ನೆಲ್ಲ ಏನಪ್ಪ ಅಂದರೆ ಈ ಕಿಂಗ್ಡಮ್ ಸಾಮ್ರಾಜ್ಯ ಮೊನೇರಾ ಒಳಗೊಂಡದು ಅಥವಾ ಇದರಲ್ಲಿ ಅವ. ಈ ಬ್ಯಾಕ್ಟೀರಿಯಾಗಳು ಒಮ್ನಿ ಪ್ರೆಸೆಂಟ್ ಅಂದರೆ ಎಲ್ಲ ಸ್ಥಳಗಳಲ್ಲಿಯೂ ವಾಸವಾಗುತ್ತವೆ. ಇವು ಮಣ್ಣಿನಲ್ಲಿಯೂ ಅವ, ನೀರಿನಲ್ಲಿಯೂ ಅವ, ಗಾಳಿಯಲ್ಲಿ ಧೂಳಿನ ಕಣಗಳ ಮುಖಾಂತರ ಸಂಚಾರವನ್ನು ಮಾಡ್ತವೆ. ಇವು ಮನುಷ್ಯ ಆಗಲಿ ಪ್ರಾಣಿಗಳಾಗಲಿ ಮತ್ತು ಸಸ್ಯಗಳ ದೇಹದ ಮೇಲೆ ಮತ್ತು ದೇಹದ ಒಳಗಿನೂ ಸಹ ಅವ. ಇವು ಹ್ಯಾಸ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅಂದರೆ ಕಠಿಣ ವಾತಾವರಣದ ಕಂಡೀಷನ್ಸ್ಗಳು ಅಂತ ಕರಿತೀವಿ. ಕಠಿಣ ವಾತಾವರಣದ ಪರಿಸ್ಥಿತಿಗಳಲ್ಲಿ ಇವು ವಾಸವಾಗ್ಯವು. ಇವು ಎಲ್ಲೆಲ್ಲಿವ ಅಂದರೆ ಜ್ವಾಲಾಮುಖಿಯಲ್ಲಿಯೂ ಅವ, ಇವು ಮರುಭೂಮಿಗಳಲ್ಲಿಯೂ ಅವ, ಇವು ಡೀಪ್ ಓಷನ್ ಸಮುದ್ರದ ಅತ್ಯಂತ ಆಳದಲ್ಲಿಯೂ ಅವ, ಮತ್ತು ಇವು ಮಾಸಿಲ್ಯಾಂಡ್ ಅಂದರೆ ಜೌಗು ಪ್ರದೇಶದಲ್ಲಿಯೂ ಸಹಿತ ನಾವು ಬ್ಯಾಕ್ಟೀರಿಯಾಗಳನ್ನು ನೋಡ್ಬೋದು. ಬ್ಯಾಕ್ಟೀರಿಯಾಗಳಲ್ಲಿ ಎರಡು ಪ್ರಕಾರದ ಬ್ಯಾಕ್ಟೀರಿಯಾಗಳು ಬರ್ತವೆ. ಅವುಗೆ ಏನಂತೀವಿ ಅಂದರೆ ಸ್ವಾವಲಂಬಿಗಳು ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುವಂತಹ ಶಕ್ತಿ ಇರುವಂಥ ಜೀವಿಗಳನ್ನು ನಾವು ಅಟೋಟ್ರೋಪ್ಸ್ ಅಥವಾ ಸ್ವಾವಲಂಬಿಗಳು ಅಂತ ಕರಿತೀವಿ. ಹಿಟ್ರೋಟ್ರೋಪ್ಸ್ಗಳು ಅಂದರೆ ದೇ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ದೇರ್ ಫುಡ್ ಆ್ಯಂಡ್ ಶೆಲ್ಟರ್. ಮತ್ತೊಂದು ಜೀವಿಯ ಮೇಲೆ ಅವಲಂಬಿತವಾದಂತಹ ಜೀವಿಗಳನ್ನು ನಾವು ಹಿಟ್ರೋಟ್ರೋಪ್ಸ್ ಅಥವಾ ಪರಾವಲಂಬಿಗಳು ಅಂತ ಕರಿತೀವಿ. ಈ ಅಟೋಟ್ರೋಪ್ಸಲ್ಲಿ ಮತ್ತೆ ಅಟೋಟ್ರೋಪ್ಸ್ಗಳನ್ನು ಎರಡು ವಿಭಾಗಗಳಿಗೆ ಮಾಡ್ತಾರೆ. ಫೋಟೋಸಿಂಥೆಟಿಕ್ ಮತ್ತು ಕೀಮೋಸಿಂಥೆಟಿಕ್ ಅಂತ ಕರಿತೀವಿ. ಅಂದರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯ ಮುಖಾಂತರ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುವಂಥ ಜೀವಿಗಳಿಗೆ ಫೋಟೋಸಿಂಥೆಟಿಕ್ ಅಟೋಟ್ರೋಪ್ಸ್ಗಳು ಅಂತ ಕರೀತಾರೆ. ಕೀಮೋಸಿಂಥೆಟಿಕ್ ಅಂದರೆ ರಾಸಾಯನಿಕ ಪ್ರಕ್ರಿಯೆಗಳ ಮುಖೇನ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡುವಂಥ ಜೀವಿಗಳನ್ನು ನಾವು ಕೀಮೋಸಿಂಥೆಟಿಕ್ ಅಟೋಟ್ರೋಪ್ಸ್ಗಳು ಅಂತ ಕರಿತೀವಿ. ಹಾಗೆಯೇ ಹಿಟ್ರೋಟ್ರೋಪ್ಸ್ಗಳು ಪರಾವಲಂಬಿಗಳನ್ನು ಸಹಿತ ಎರಡು ವಿಭಾಗಗಳನ್ನಾಗಿ ಮಾಡ್ತಾರೆ. ಅವುಗಳಲ್ಲಿ ಒಂದೇನೆಂದರೆ ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ ಅಥವಾ ಕೊಳೆತಿನಿಗಳು ಅಂತ ಕರಿತಾರೆ. ಅಂದರೆ ಈ ಸ್ಯಾಪ್ರೋಫೈಟ್ಸ್ಗಳು ದೇ ಡಿಪೆಂಡ್ ಆನ್ ದ ಡೆಡ್ ಆ್ಯಂಡ್ ಡಿಕೆ ಮ್ಯಾಟರ್ ಫಾರ್ ದೇರ್ ಫುಡ್ ಆ್ಯಂಡ್ ಶೆಲ್ಟರ್. ತಮ್ಮ ಆಹಾರ ಮತ್ತು ವಾಸಕ್ಕಾಗಿ ಸತ್ತಂತಹ ಜೀವಿಗಳ ಮೇಲೆ ಅಥವಾ ಕೊಳೆಯುತ್ತಿರುವ ಜೀವಿಗಳ ಮೇಲೆ ವಾಸವಾಗಿರ್ತವೆ. ಅದಕ್ಕೆ ಅವಕ್ಕೆ ಸ್ಯಾಪ್ರೋಫೈಟ್ಸ್ಗಳು ಅಥವಾ ಡಿಕಾಂಪೋಸರ್ಸ್ ಆ ಥರ ಕನ್ನಡದ ಕೊಳೆತಿನಿಗಳು ಅಂತ ಕರಿತೀವಿ. ಪ್ಯಾರಾಸೈಟ್ಸ್ ಇವು ಸಹಿತ ಪರಾವಲಂಬಿಗಳು. ದೇ ಆರ್ ಡಿಪೆಂಡ್ ಆನ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಫಾರ್ ದೇರ್ ಫುಡ್ ಆ್ಯಂಡ್ ಶೆಲ್ಟರ್. ಈ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಾವು ಹೋಸ್ಟ್ ಅಂತ ಕರಿತೀವಿ. ಇವು ಸಹಿತ ಪರಾವಲಂಬಿಗಳು. ಮತ್ತೊಂದು ಜೀವಿಯ ದೇಹ ಒಳಗಡೆ ಅಥವಾ ಹೊರಗಡೆ, ದೇಹದ ಒಳಗಡೆ ಇವು ವಾಸವನ್ನು ಮಾಡ್ತವೆ. ಈ ಬ್ಯಾಕ್ಟೀರಿಯಾಗಳು ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಎರಡನ್ನೂ ಮಾಡ್ತವೆ. ಅಲೈಂಗಿಕ ಸಂತಾನೋತ್ಪತ್ತಿ ವಿಭಜನೆಯ ಮುಖಾಂತರ ಆಗ್ತದೆ ಅಥವಾ ಡ್ಯೂರಿಂಗ್ ಅನ್ಫೇವರೇಬಲ್ ಕಂಡೀಷನ್ ಅಂತ ಕರಿತೀವಿ. ಅಂದರೆ ಅನಾನುಕೂಲ ಪರಿಸ್ಥಿತಿಗಳಲ್ಲಿ ಈ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವೆ ಅಂದರೆ ಬೀಜಕಗಳ ಉತ್ಪತ್ತಿ ಮಾಡ್ತಾವೆ. ಅಂದರೆ ಅವಕ್ಕೆ ಸ್ಪೋರ್ಸ್ ಅಂತ ಕರಿತೀವಿ. ಯಾವಾಗ ಅನುಕೂಲ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾವಲ್ಲ, ಈ ಬೀಜಕಗಳು ಮೊಳಕೆ ಹೊಡೆದು ಮತ್ತೆ ಬ್ಯಾಕ್ಟೀರಿಯಾಗಳು ಹುಟ್ಟುಕೊಳ್ತವೆ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿಯನ್ನು ಯಾವ ರೀತಿ ಮಾಡ್ತಾವೆ ಅಂತಂದರೆ, ಒಂದು ಬ್ಯಾಕ್ಟೀರಿಯಾದಿಂದ ಮತ್ತೊಂದು ಬ್ಯಾಕ್ಟೀರಿಯಾಗೆ ಜೀವನಾಂಶ ಅದು ಯಾವುದಪ್ಪ ಅಂದರೆ DNA ಏನಾಗ್ತದೆ ಸಂಚಾರ ಆಗ್ತದೆ. ಅಂದರೆ ಅದರಿಂದ ಇದಕ್ಕೆ ಹೋಗ್ತದೆ. ಈ ಮುಖೇನ ಅವೇನು ಮಾಡ್ತಾವೆ ಅಂತಂದರೆ ಲೈಂಗಿಕ ಸಂತಾನೋತ್ಪತ್ತಿಯನ್ನು ಸಹಿತ ಅವು ಮಾಡ್ತಾವೆ. ಈಗ ನಾವು ಆರ್ಕಿಬ್ಯಾಕ್ಟೀರಿಯಾನ ಕಲಿಯೋಣ. ಆರ್ಕಿ ಮೀನ್ಸ್ ಪ್ರಿಮಿಟಿವ್. ಇನ್ ಗ್ರೀಕ್ ಆರ್ಕಿ ಮೀನ್ಸ್ ಪ್ರಿಮಿಟಿವ್. ದೇ ಆರ್ ದ ಫಸ್ಟ್ ಬ್ಯಾಕ್ಟೀರಿಯಾ that evolved during the evolution process on the earth. During evolution process, the Archaebacteria are the first bacteria. They are developed or they evolved on earth during the evolution process.
These are present in harshest, most harsh environmental conditions, like they present in the hot springs or they present in the salty environment, salty conditions, or they present in anaerobic, the marshy environment. So these bacteria are called as Archaebacteria. Archaebacteria are divided into three groups. The first one is the methanogens, the second one is halophils, the third one is thermoacidophils. The methanogens are the bacteria that produces the methane gas. They live in anaerobically. They live in anaerobically, and they live in the ruminant, the gut of the ruminant, where they produce the methane gas. They also the methanogens are present, or the methane producing organisms are called as the methanogens. They present anaerobically in harsh environmental conditions like the marshy land, and also they present in the gut of the ruminant, where they are involved in the breakdown of the cellulose material. The example for the methanogens are Methanococcus, Methanobrevibacterium, Methanospirillum. The halophils are the bacteria that live in high salt environment like salt lakes, estuaries, like that they are present. Example for the halophils are the Halobacterium rubrum, like that, Halococcus. The thermoacidophils, these are the bacteria, they present in high temperature conditions and also in high the acidic environment. So example for this thermoacidophils are the sulfolobus, thermococcus, thermus aquaticus, like that bacteria are present in this. ನೋಡ್ರಿ, ನಾವು ಆರ್ಕಿ ಬ್ಯಾಕ್ಟೀರಿಯಾನ ಕಲಿತಾ ಇದ್ದೀವಿ. ಆರ್ಕಿ ಅಂದರೆ ಅತ್ಯಂತ ಪ್ರಾಚೀನ ಅನ್ನುವಂಥ ಅರ್ಥ ಕೊಡ್ತದೆ. ಅಂದರೆ ಈ ಬ್ಯಾಕ್ಟೀರಿಯಾಗಳು ಇವಲ್ಯೂಷನ್, ವಿಕಸನ ಹಾದಿಯಲ್ಲಿ ಪ್ರಪ್ರಥಮ ಬಾರಿಗೆ ಈ ಭೂಮಿಯಲ್ಲಿ ಉದಯವಾದವು, ಈ ಭೂಮಿಯಲ್ಲಿ ಹುಟ್ಟಿಕೊಂಡು. ಇವು ಬ್ಯಾಕ್ಟೀರಿಯಾಕ್ಕಿಂತಲೂ ಮುಂಚಿತವಾಗಿ ಆರ್ಕಿ ಬ್ಯಾಕ್ಟೀರಿಯಾಗಳು ಈ ಭೂಮಿ ಮೇಲೆ ಹುಟ್ಟಿಕೊಂಡು, ಅದಕ್ಕೆ ಅವಕ್ಕೆ ಆರ್ಕಿ ಬ್ಯಾಕ್ಟೀರಿಯಾಗಳು ಅಂತ ಕರೀತಾರೆ. ಆರ್ಕಿ ಬ್ಯಾಕ್ಟೀರಿಯಾಗಳು ಈ ಭೂಮಿಯ ಅತ್ಯಂತ ಕಠಿಣ ಪರಿಸ್ಥಿತಿ ಇರುವಂತಹ ವಾತಾವರಣದಲ್ಲಿ ವಾಸವಾಗ್ತವೆ. ಅವು ಎಲ್ಲೆಲ್ಲಪ್ಪ ಅಂತಂದರೆ ಹಾಟ್ ಸ್ಪ್ರಿಂಗ್ಸ್ ಅಂತ ಕರಿತೀವಿ, ಜ್ವಾಲಾಮುಖಿಗಳು, ಡೀಪ್ ಓಷಿಯನ್ ಅಂತ ಕರಿತೀವಿ, ಸಮುದ್ರದ ಅತ್ಯಂತ ಆಳದಲ್ಲಿ, ದ 2000 ಕಿಲೋಮೀಟರ್ ಇನ್ ದ ಅರ್ತ್ ಕ್ರಸ್ಟ್ ಅಂತ ಕರಿತೀವಿ. ಭೂ ತೊಗಟೆಯನ್ನು ನಾವು ನೋಡಿ 2000 ಕಿಲೋಮೀಟರ್ ಅರ್ತ್ ಕ್ರಸ್ಟನ್ನು ತೆಗೆದು ನೋಡಿದಾಗ ಅಲ್ಲಿ ಸಹಿತ ಈ ಬ್ಯಾಕ್ಟೀರಿಯಾಗಳು ಇರ್ತವೆ. ಇವು ಮತ್ತು ಮಾರ್ಸಿ ಲ್ಯಾಂಡ್ ಅಂದರೆ ಜೌಗು ಪ್ರದೇಶದಲ್ಲಿ ವಾಸವಾಗ್ತವೆ. ಮತ್ತು ಇವು ಸಾಲ್ಟ್ ಎನ್ವಿರಾನ್ಮೆಂಟ್ ಅಂದರೆ ಲವಣಾಂಶಯುಕ್ತ ವಾತಾವರಣದಲ್ಲಿ, ಅತ್ಯಂತ ಹೆಚ್ಚಿನ ಲವಣ ಇರುವಂಥ ಪ್ರದೇಶಗಳಲ್ಲಿ ಸಹಿತ ಇವು ವಾಸವಾಗ್ತವೆ. ಈ ಆರ್ಕಿ ಬ್ಯಾಕ್ಟೀರಿಯಾನ 3 ಗುಂಪುಗಳಾಗಿ ವರ್ಗೀಕರಣ ಮಾಡ್ತವೆ. ಅವು ಯಾವಪ್ಪ ಅಂದರೆ ಮಿಥೆನೋಜೆನ್ಸ್, ಹ್ಯಾಲೋಫಿಲ್ಸ್ ಆ್ಯಂಡ್ ಥರ್ಮೋಅಸಿಡೋಫಿಲ್ಸ್ ಅಂತ. ನಿಮಗೆ ಹೆಸರೇ ಹೇಳುವಂತೆ ಮಿಥೇನ್ಗಳು ಏನು ಮಾಡ್ತಾವೆ ಅಂದರೆ ಮಿಥೇನ್ ಜನ್ ಅಂದರೆ ಉತ್ಪತ್ತಿ, ಮಿಥೇನ್ ಜೆನ್ಸ್ ಏನು ಮಾಡ್ತಾವೆ ಅಂದರೆ ಮಿಥೇನ್ ಗ್ಯಾಸ್ ಅನಿಲವನ್ನು ಉತ್ಪತ್ತಿಯನ್ನು ಮಾಡ್ತಾವೆ. ಈ ಮಿಥೆನೋಜೆನ್ಸ್ಗಳು ಎಲ್ಲಿ ಇರ್ತಾವ? ದೇ ಲಿವ್ ಇನ್ ಮಾರ್ಸಿ ಲ್ಯಾಂಡ್. ಅಂದರೆ ಏನು ಹೇಳಿದ ನಾನು, ಮಾರ್ಸಿ ಲ್ಯಾಂಡ್ ಅಂದರೆ ಜೌಗು ಪ್ರದೇಶದಲ್ಲಿ ಇವು ವಾಸವಾಗ್ತವೆ. ಮತ್ತು ರೈಸ್ ಫೀಲ್ಡ್ ಅಂದರೆ ಭತ್ತದ ಗದ್ದೆಗಳು ಸಹಿತ ಇವು ಇರ್ತವೆ. ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸ್ಗಳಲ್ಲೂ ಮಿಥೆನೋಜೆನ್ಸ್ ಇರ್ತವೆ. ಅಂದರೆ ನಾವು ಚರಂಡಿ ನೀರನ್ನು ಸ್ವಚ್ಛಗೊಳಿಸುವ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತೀವಿ, ಅಲ್ಲಿಯೂ ಸಹಿತ ಮಿಥೆನೋಜೆನ್ಸ್ಗಳು ಎನ್ಎರೋಬಿಕಲಿ ಅಂದರೆ ನಿರ್ವಾತ ಪ್ರದೇಶಗಳಲ್ಲಿ ಇವು ವಾಸವಾಗ್ತವೆ. ಅಂದರೆ ಮಿಥೆನೋಜೆನ್ಸ್ಗಳು ಎಲ್ಲಿರ್ತವೆ? ನಿರ್ವಾತ ಪ್ರದೇಶಗಳಲ್ಲಿ ವಾಸವಾಗಿರ್ತವೆ. ಅಂದರೆ ಎನ್ಎರೋಬಿಕ್, ಗಾಳಿ ಇರದ ಪರಿಸ್ಥಿತಿಗಳಲ್ಲಿ ವಾಸವಿರ್ತವೆ. ಮತ್ತು ಮಿಥೆನೋಜೆನ್ಸ್ ಆರ್ ಪ್ರೆಸೆಂಟ್ ಇನ್ ದ ಗಟ್ ಆಫ್ ದ ರುಮಿನೆಂಟ್ ಅಂತ ಕರಿತೀವಿ.
ಈಗ ನೋಡ್ರಿ ಆಕಳು ಎಮ್ಮೆಗಳಾಗಲಿ ಏನು ಮಾಡ್ತಾವೆ, ಮೆಲಕು ಹಾಕ್ತಾವೆ. ಮೆಲಕು ಹಾಕುವಂಥ ಜೀವಿಗಳಿಗೆ ನಾವೇನು ಕರಿತೀವಿ, ರುಮಿನೆಂಟ್ಸ್ ಅಂತ ಕರಿತೀವಿ. ಇವುಗಳ ಹೊಟ್ಟೆಗಳಲ್ಲಿ ಈ ಏನಪ್ಪ ಅಂದರೆ ಅಥವಾ ಜಠರಗಳಲ್ಲಿ ಈ ಮಿಥೆನೋಜನ್ಸ್ಗಳು ಇರ್ತಾವೆ. ಇವು ಇಲ್ಲಿ ಏನು ಮಾಡ್ತಾವೆ ಅಂತಂದರೆ ಸೆಲ್ಯುಲೋಸ್, ನೋಡ್ರಿ ಸಸ್ಯಗಳನ್ನು ತಿಂದು ಬದುಕ್ತಾವ. ಈ ಪ್ರಾಣಿಗಳೇನು ಮಾಡ್ತಾವ, ಸಸ್ಯಗಳನ್ನು ತಿಂದು ಬರ್ತಾವ. ಈ ಸಸ್ಯಗಳ ವಾಲ್, ಸೆಲ್ ವಾಲ್ ಅಂತ ಕರಿತೀವಿ, ಗೋಡೆಗಳಲ್ಲಿ ಏನಿರ್ತಂದರೆ ಅಂದರೆ ಜೀವಕೋಶದ ಗೋಡೆಗಳಲ್ಲಿ ಸೆಲ್ಯುಲೋಸ್ ಮಟೀರಿಯಲ್ ಇರ್ತದೆ, ಶರ್ಕರ ಪಿಷ್ಟ ಇರ್ತದೆ. ಈ ಸೆಲ್ಯುಲೋಸ್ ಶರ್ಕರ ಪಿಷ್ಟವನ್ನು ಏನು ವಿಭಜನೆಯನ್ನು ಮಾಡ್ತಾವ ಯಾವಪ್ಪ ಅಂದರೆ ಮಿಥೆನೋಜನ್ಸ್, ಡಿಕಂಪೋಸಿಷನ್ ಆಫ್ ಸೆಲ್ಯುಲೋಸ್ ಮಟೀರಿಯಲ್ ಅಂತ ಕರಿತೀವಿ. ಅದಕ್ಕೆ ಇವು ಅಲ್ಲಲ್ಲಿ ವಾಸವಾಗಿರ್ತವೆ. ಈ ಮಿಥೆನೋಜನ್ಸ್ಗೆ ನಾವು ಉದಾಹರಣೆಗಳನ್ನು ನೋಡಬೇಕಾದ್ರೆ ಮಿಥೆನೋಬ್ರೆವಿ ಬ್ಯಾಕ್ಟೀರಿಯಮ್ ಅಂತ ಕರಿತೀವಿ, ಮಿಥೆನೋಫಿಲಸ್ ಅಂತ ಕರಿತೀವಿ, ಮಿಥೆನೋಕೋಕಸ್ ಅಂತ ಕರಿತೀವಿ. ಈ ರೀತಿ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ಈ ಗುಂಪಿಗೆ ಸೇರವು. ಹ್ಯಾಲೋಫಿಲ್ಸ್ಗಳು ಅಂತ ಕರಿತೀವಿ. ಹ್ಯಾಲೋಫಿಲ್ಸ್ ಅಂತಂದರೆ ಬ್ಯಾಕ್ಟೀರಿಯಾಗಳು, ನೋಡ್ರಿ ಈ ಬ್ಯಾಕ್ಟೀರಿಯಾಗಳೇನಪ್ಪ ಅಂತಂದರೆ ಹ್ಯಾಲೋಫಿಲ್ಸ್ಗಳು ಅತ್ಯಂತ ಲವಣಯುಕ್ತ ಪ್ರದೇಶಗಳಲ್ಲಿ ವಾಸವಾಗ್ತವೆ. ಅಂದರೆ ಸಾಲ್ಟ್ ವಾಟರ್, ಎಶ್ಯೂರೀಸ್ ಅಂತ ಕರಿತೀವಿ, ನದಿ ಮುಖಜ ಭೂಮಿಗಳು ಅಂತ ಕರಿತೀವಿ. ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ್ಟ್ ಲೇಕ್ಸ್ ಅಂತ ಕರಿತೀವಿ, ಅಂದರೆ ಉಪ್ಪು ನೀರಿನ ಸರೋವರಗಳು ಅಂತ ಕರೀತಾರೆ ಅದಕ್ಕೆ. ಹಾಗೆ ಅತ್ಯಂತ ಲವಣಾಂಶ ಅಥವಾ ಉಪ್ಪಿನಾಂಶ ಇರುವಂಥ ಪ್ರದೇಶಗಳಲ್ಲಿ ಹ್ಯಾಲೋಫಿಲ್ಸ್ಗಳು ಇರ್ತಾವೆ. ಎಕ್ಸಾಂಪಲ್ಸ್ಗಳನ್ನು ನಾವು ನೋಡಬೇಕಾದ್ರೆ ನಾವು ಹ್ಯಾಲೋಬ್ಯಾಕ್ಟೀರಿಯಮ್ ಅಂತ ಕರಿತೀವಿ, ಹ್ಯಾಲೋಬ್ಯಾಕ್ಟೀರಿಯಮ್ ರಬ್ರಮ್ ಅಂತ ಕರಿತೀವಿ. ಈ ರೀತಿಯ ಜೀವಿಗಳಿರ್ತವೆ. ಥರ್ಮೋ ಅಸಿಡೋಫಿಲ್ ಅಂತಂದ್ರೆ ಏನು, ಇವು ಅತ್ಯಂತ ಹೆಚ್ಚಿನ, ಥರ್ಮಸ್ ಅಂದರೆ ಶಾಖ, ಉಷ್ಣಾಂಶ ಅಂತ ಕರೀತಾರೆ. ಅಸಿಡ್ ಅಂದರೆ ಆಮ್ಲೀಯ ಗುಣ. ನೋಡ್ರಿ ಥರ್ಮೋ ಅಸಿಡೋಫಿಲ್ಸ್ ಅಂದರೆ ಇವು ಅತ್ಯಂತ ಹೆಚ್ಚಿನ ಉಷ್ಣಾಂಶವಿರುವಂಥ ಪ್ರದೇಶಗಳಲ್ಲಿ ವಾಸವಾಗ್ತವೆ. ಅದರ ಜೊತೆಗೆ ಆಮ್ಲೀಯ ಪ್ರಮಾಣ ಯಾವ ಪ್ರದೇಶಗಳಲ್ಲಿ ಜಾಸ್ತಿ ಇರ್ತದಲ್ಲ ಅಂಥ ಪ್ರದೇಶಗಳಲ್ಲಿ ಈ ಥರ್ಮೋ ಅಸಿಡೋಫಿಲ್ಸ್ಗಳು ವಾಸವಾಗ್ತವೆ. ಇದಕ್ಕೆ ಉದಾಹರಣೆ ನೋಡಬೇಕಾದ್ರೆ ನಾವು ಥರ್ಮೋಡಿಕ್ಟಿಕಸ್ ಅಂತ ಕರಿತೀವಿ, ಮತ್ತು ಸಲ್ಪೋಲೋಬಸ್, ಡಿಸಲ್ಪೋಲೋಬಸ್ ಅಂತ ಕರಿತೀವಿ. ಈ ರೀತಿಯ ಬ್ಯಾಕ್ಟೀರಿಯಾಗಳು ಇಲ್ಲಿ ವಾಸವಾಗ್ತವೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾನು. ಪೈರೋಡಿಕ್ಟಿಕಸ್ ಅಂತ ಒಂದು ಬ್ಯಾಕ್ಟೀರಿಯಾ ಬರ್ತದೆ. ಈ ಬ್ಯಾಕ್ಟೀರಿಯಾ ಇಟ್ ಕ್ಯಾನ್ ಸಸ್ಟೈನ್ ದ ಆಟೋಕ್ಲೇವಿಂಗ್ ಟೆಂಪ್ರೇಚರ್ ಫಾರ್ 1 hour ಅಂತ. ಅಂದರೆ ನೀವು ಏನು ಈ ಸಿಟಿ ಹೊಡೆಸ್ತಿರಲ್ಲ, ಕುಕ್ಕರ್ ಹಾಕ್ತಿರಲ್ಲ, ಕುಕ್ಕರ್ ಹಾಕಿದಾಗ ಅದೇನು ಒಂದು ಸಿಟಿ ಹೊಡ್ತಿಲ್ಲ, ಅದಕ್ಕೆ ಆಟೋಕ್ಲೇವಿಂಗ್ ಟೆಂಪ್ರೇಚರ್ ಅಂತಾರೆ. 121 ಡಿಗ್ರಿ ಸೆಲ್ಸಿಯಸನ್ನು ನಾವು ಆಟೋಕ್ಲೇವಿಂಗ್ ಟೆಂಪ್ರೇಚರ್ ಅಂತ ಕರಿತೀವಿ. ಈ ಆಟೋಕ್ಲೇವಿಂಗ್ ಟೆಂಪ್ರೇಚರಲ್ಲಿ 1 ತಾಸು ಅಂದರೆ 121 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಉಷ್ಣಾಂಶದಲ್ಲಿ 1 ತಾಸು ಜೀವಂತ ಇರ್ತದೆ ಆ ಬ್ಯಾಕ್ಟೀರಿಯಾ. ಅದರ ಹೆಸರು ದ ಪೈರೋಡಿಕ್ಟಿಕಸ್ ನೆನ್ಪಿಟ್ಕೊಳ್ಳಿ. ಹೀಗೆ ಈ ಆರ್ಕಿಬ್ಯಾಕ್ಟೀರಿಯಾಗಳವ. ಈ ಆರ್ಕಿಬ್ಯಾಕ್ಟೀರಿಯಾ ನಂತರ ನಾವು ಇವು ಬ್ಯಾಕ್ಟೀರಿಯಾಗಳನ್ನು ನೋಡೋಣ. Eubecteria, they are present in all natural habitat. These bacteria are having the rigid cell wall, and if they are motile, they are having the flagellum. Among this bacteria, the two kind of bacteria are present: the autotrophic bacteria and heterotrophic bacteria. In autotrophic bacteria, already I mentioned that photosynthetic bacteria and chemosynthetic bacteria are present. In photosynthetic bacteria, we are taking the example of the cyanobacteria. The cyanobacteria are called as the blue-green algae. They are present, they are fresh water, they live in the fresh water or the marine water, and or they are present in terrestrial environment. These bacteria are unicellular, and these algae these bacteria are the filamentous in nature, and they are present in the colonies. The cyanobacteria live in freshwater, marine and terrestrial habitat. They are unicellular, the filamentous in nature, and they are present in the colonies. These colonies, see the example for the cyanobacteria, the non-stalk Anabina, oscillatoria, like that. So this non-stalk or the colonies are having, or they are surrounded by the mucilaginous sheath. The mucilaginous sheath is the protective in nature, and these colonies are formed the bloom in polluted water bodies. Even the bacteria like non-stalk and Anabina having the specialized cells called as heterocyst
They fix they fix the atmospheric nitrogen. And the chemosynthetic bacteria. The chemosynthetic bacteria synthesize their own food by using the inorganic substances or the reactions of the inorganic substances as their energy source, and they release the ATP. They, like nitrobacter or nitrobacter, they break down the ammonia, they convert ammonia into nitrate or nitrite. So, they uses the inorganic material as the source of their energy. And like the iron, nickel, or the bacteria which is present in the iron sources, or the like bacteria like Thermococcus, Thermococcus acidophilus, it's like that bacteria. Thiobacillus thioxidans, sorry for that. The Thiobacillus thioxidans, Thiobacillus peroxidans, like bacteria are present in they are the chemosynthetic bacteria. They act on the iron as their energy sources. By metabolizing the iron, they get the energy source and they grow in that. Then heterotrophic bacteria. The heterotrophic bacteria, abundant of the heterotrophic bacteria are decomposers or the saprophytes, and few of them are the parasite. These bacteria are useful in nature and some are harmful in nature. They convert the milk into, they involved in the conversion of milk into curd. They involved in the production of antibiotics by which we are involved, or they fix the nitrogen in the legume root, and they are the parasites, means they are pathogenic nature. They causes diseases in the animals, human beings, the animals, the plants, and the pet animals, like that, farm animals and the pet animals. So that they are useful in nature and also they are harmful, they are having the harmful activity. ನೋಡ್ರಿ, ನಾವು ಇವು ಬ್ಯಾಕ್ಟೀರಿಯಾಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಇವು ಬ್ಯಾಕ್ಟೀರಿಯಾಗಳೊಳಗೆ ಏನು ಮಾಡ್ತಾರೆ, ಇವು ರಿಜಿಡ್ ಸೆಲ್ ವಾಲನ್ನು ಹೊಂದಿರ್ತವೆ, ಅಂದರೆ ಅತ್ಯಂತ ಕಠಿಣ ಕೋಶ ಗೋಡೆಯನ್ನು ಹೊಂದಿದಂತಹ ಬ್ಯಾಕ್ಟೀರಿಯಾಗಳಾಗ್ಯವು. ಈ ಬ್ಯಾಕ್ಟೀರಿಯಾಗಳಲ್ಲಿ ನಾವು ಇವು ಏನಪ್ಪ ಅಂದರೆ ರಿಜಿಡ್ ಸೆಲ್ ವಾಲನ್ನು ಹೊಂದಿರ್ತವೆ, ಇಫ್ ಮೊಟೈಲ್ ಅಂತಾರೆ. ಅಂದರೆ ಈ ಬ್ಯಾಕ್ಟೀರಿಯಾಗಳು ಏನಾದರೂ ಚಲನೆಯನ್ನು ಮಾಡ್ತಿದ್ವು ಅಂತಂದರೆ ಅವು ಚಲನಾಂಗವನ್ನು ಹೊಂದಿರ್ತವ. ಆ ಚಲನಾಂಗಕ್ಕೆ ನಾವು ಫ್ಲೆಜಿಲ್ಲಮ್ ಅಂತ ಕರಿತೀವಿ. ಈ ಫ್ಲೆಜಿಲ್ಲಮ್ ಇಸ್ ಅ ವಿಪ್ ಲೈಕ್ ಸ್ಟ್ರಕ್ಚರ್ ಹೆಲ್ಪ್ಫುಲ್ ಫಾರ್ ದ ಲೊಕೊಮೋಷನ್. ಇದು ಬಾರ್ಕೋಲಿನ ಗತೆ ಇರುವಂಥ ಒಂದು ಸ್ಟ್ರಕ್ಚರ್, ಆಕಾರ ವ್ಯವಸ್ಥೆ ಆಗಿದೆ. ಈ ಚಲನಾಂಗ ಇದಕ್ಕೆ ಮಾಡ್ತಾರೆ ಅಂದರೆ ಚಲನೆಗೆ, ಬ್ಯಾಕ್ಟೀರಿಯಾಗಳು ಚಲನೆಗೆ ಇವು ಉಪಯೋಗಕಾರಿಯಾಗಿದೆ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಇವು ಬ್ಯಾಕ್ಟೀರಿಯಾಗಳಲ್ಲಿ ಎರಡು ಪ್ರಕಾರದ ಬ್ಯಾಕ್ಟೀರಿಯಾಗಳು ಬರ್ತವೆ. ಅಂದರೆ ಇವು ಬ್ಯಾಕ್ಟೀರಿಯಾಗಳನ್ನು ಎರಡು ವಿಭಾಗಗಳಾಗಿ ವರ್ಗೀಕರಣವನ್ನು ಮಾಡ್ತಾರೆ. ಅಟೋಟ್ರೋಪ್ಸ್ ಅಂದರೆ ಸ್ವಾವಲಂಬಿಗಳು, ಹೆಟ್ರೋಟ್ರೋಪ್ಸ್ ಅಂದರೆ ಪರಾವಲಂಬಿಗಳು. ಈ ಅಟೋಟ್ರೋಪ್ಸಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮುಖಾಂತರ ತಮ್ಮ ಆಹಾರವನ್ನು ತಯಾರು ಮಾಡ್ಕೋತವೆ, ಅಥವಾ ರಾಸಾಯನಿಕ ಪ್ರಕ್ರಿಯೆಗಳ ಮುಖೇನ ತಮ್ಮ ಆಹಾರವನ್ನು ತಾವು ತಯಾರು ಮಾಡ್ಕೋತವೆ. ಇದರಲ್ಲಿ ನಾವು ಒಂದು ಎಕ್ಸಾಂಪಲನ್ನು ನೋಡ್ತೀವಿ. ಅವಕ್ಕೇನು ಕರಿತೀವಿ ನಾವು ಸೈನೋಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಈ ಸೈನೋಬ್ಯಾಕ್ಟೀರಿಯಾಗಳಲ್ಲಿ ನಾವೇನು ಕರಿತೀವಿ, ಓಕೆ, ಕಾಮನ್ಲಿ ಸಾಮಾನ್ಯವಾಗಿ ಈ ಸೈನೋಬ್ಯಾಕ್ಟೀರಿಯಾಗೆ ಬ್ಲೂ ಗ್ರೀನ್ ಅಲ್ಗಿ ಅಂತ ಕರಿತಾರೆ. ಅಂದರೆ ಹಸಿರು ಮತ್ತು ನೀಲಿ ಪಾಚಿಗಳು ಅಂತ ಕರೀತಾರೆ. ಬ್ಲೂ ಗ್ರೀನ್ ಅಲ್ಗಿ ಅಂದ್ರೆ ಹಸಿರು ನೀಲಿ ಪಾಚಿಗಳು ಅಂತ ಕರೀತಾರೆ. ಇವು ಎಲ್ಲೆಲ್ಲಿ ವಾಸವಾಗಿರ್ತವೆ ಅಂದರೆ ಫ್ರೆಶ್ ವಾಟರ್, ಸಿಹಿ ನೀರಿನಲ್ಲಿ ಇರ್ತವೆ, ಮರೈನ್ ಸಮುದ್ರ ನೀರಿನಲ್ಲಿ ಇರ್ತವೆ, ಟೆರೆಸ್ಟ್ರಿಯಲ್ ನೆಲದ ಮೇಲೆ ಸಹಿತ ವಾಸವಾಗ್ತವೆ. ಇವು ಯುನಿಸೆಲ್ಯುಲರ್ ಅಂದರೆ ಈ ಸೈನೋಬ್ಯಾಕ್ಟೀರಿಯಾಗಳು ಏಕಕೋಶೀಯ ಜೀವಿಗಳಾಗಿವೆ. ಸೈನೋಬ್ಯಾಕ್ಟೀರಿಯಾ ಫಿಲಾಮೆಂಟಸ್ ಇನ್ ನೇಚರ್ ಅಂತಾರೆ. ಫಿಲಾಮೆಂಟ್ ಅಂದರೆ ಉದ್ದ, ಕಬ್ಬಿನ ಗಳ ಅಂತಿರಲ್ಲ ಆ ರೀತಿ ಉದ್ದನಾಗಿರ್ತವೆ. ಮತ್ತು ಇವು ಕಾಲನಿಗಳಲ್ಲಿ ವಾಸವಾಗ್ತವೆ, ಅಂದರೆ ಇವು ಗುಂಪುಗಳಲ್ಲಿ ವಾಸವನ್ನು ಮಾಡ್ತವೆ. ಈ ಕಾಲನೀಸ್ ನೋಡ್ರಿ, ನಾವು ಈ ಸೈನೋಬ್ಯಾಕ್ಟೀರಿಯಾಗೆ ಎಕ್ಸಾಂಪಲ್ಸ್ಗಳನ್ನು ಅಥವಾ ಉದಾಹರಣೆಗಳನ್ನು ನೋಡಬೇಕಾದ್ರೆ ನಾನ್ ಸ್ಟಾಕ್ ಮತ್ತು ಅನೆಬೆನಾವನ್ನು ನೋಡ್ತೀವಿ. ಯಾವಾಗ ಈ ಸೈನೋಬ್ಯಾಕ್ಟೀರಿಯಾಗಳು, ಇಲ್ಲಿ ಒಂದು ಎಕ್ಸಾಂಪಲನ್ನು ನೋಡ್ತಾ ಇದ್ದೀವಿ, ಇದು ನಾನ್ ಸ್ಟಾಕ್ ಅದ. ಯಾವಾಗ ಈ ಸೈನೋಬ್ಯಾಕ್ಟೀರಿಯಾಗಳು ಏನಪ್ಪ ಅಂತಂದರೆ ಕಾಲೋನಿಗಳಲ್ಲಿ ಅಂದರೆ ಗುಂಪುಗಳಲ್ಲಿ ವಾಸವಾಗ್ತಾವಲ್ಲ, ಈ ಗುಂಪುಗಳಿಗೆ ಹೊರಗೆ ಒಂದು ಪೊರೆ ಇರ್ತದೆ ಅಥವಾ ಪದರ್ ಇರ್ತದೆ. ಅದಕ್ಕೆ ನಾವೇನು ಕರಿತೀವಿ, ಮುಸಿಲೇಜಿನಸ್ ಸೀತ್ ಅಂತ ಕರಿತೀವಿ. ಅದು ಪ್ರೊಟೆಕ್ಟ್ ಮಾಡಿರ್ತದೆ.
ಮತ್ತು ಇವು ನೈಟ್ರೋಜನನ್ನು ಫಿಕ್ಸ್ ಮಾಡ್ತಾವೆ, ಅಂದರೆ ಸಾರಜನಕವನ್ನು ಸಹಿತ ಇವು ಫಿಕ್ಸೇಷನನ್ನು ಮಾಡ್ತಾವೆ. ಯಾಕಂತಂದರೆ ಈ ನಾನ್ ಸ್ಟಾಕ್ ಮತ್ತು ಅನೇಬಿನಾಗಳಲ್ಲಿ ಕೆಲವೊಂದು ಸ್ಪೆಷಲ್ ಸೆಲ್ಸ್ಗಳಿರ್ತಾವೆ. ಅವಕ್ಕೇನು ಕರಿತೀವಿ ನಾವು ಹಿಟ್ರೋಸಿಸ್ಟ್ ಅಂತ ಕರಿತೀವಿ. ಈ ಹಿಟ್ರೋಸಿಸ್ಟ್ಗಳು ಏನು ಮಾಡ್ತಾವೆ ಅಂದರೆ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಅಥವಾ ನೈಟ್ರೋಜನನ್ನು ಫಿಕ್ಸ್ ಮಾಡುವಂಥ ಕಾರ್ಯವನ್ನು ಅವು ಮಾಡ್ತವೆ. ಅರ್ಥ ಆಯ್ತಾ? ಮತ್ತು ಈ ಸೈನೋಬ್ಯಾಕ್ಟೀರಿಯಲ್ ಕಾಲನಿಗಳು ದೇ ಫಾರ್ಮ್ ದ ಬ್ಲೂಮ್ ಇನ್ ದ ಪೊಲ್ಯೂಟೆಡ್ ವಾಟರ್ ಬಾಡೀಸ್ ಅಂತ ಕರಿತೀವಿ ನಾವು. ಪೊಲ್ಯೂಟೆಡ್ ವಾಟರ್ ಬಾಡೀಸ್ ಅಂದರೆ ಮಲಿನವಾದ ನೀರಿನ ಸೆಲೆಗಳು ಅಂತ ಕರೀತಾರೆ. ಈ ನೀರು ಸರೋವರಗಳಿರ್ಬೋದು, ಕೆರೆಗಳಿರ್ಬೋದು, ಯಾವಾಗ ಅವು ಮಾಲಿನ್ಯಗೊಳ್ತಾವಲ್ಲ, ಮಲಿನ ಆಗ್ತಾವಲ್ಲ ನೋಡಿ, ಬ್ಲೂಮ್ ಅಂತಂದರೆ ಹೂ ಬಿಡುವಂಥ ಅರ್ಥ ಬರ್ತದೆ. ಪಾಚಿಗಳು ಈ ಮಲಿನವಾದಂಥ ನೀರಿನಲ್ಲಿ ಹೂ ಬಿಡ್ತಾವಂತಂದ್ರೆ ಏನು, ಅವು ಪ್ರಬುದ್ಧಮಾನವಾಗಿ ಈ ನೀರಿನ ಸೆಲೆಗಳ ಮೇಲೆ ಅಂದರೆ ನೀರಿನ ಮೇಲೆ ಅವು ಬೆಳವಣಿಗೆ ಆಗಿಬಿಡ್ತಾವೆ. ಇದರಿಂದ ಅದು ಏನು ಅರ್ಥ ಗೊತ್ತಾಗ್ತದೆ ಅಂದರೆ ಯಾವಾಗ ಪಾಚಿಗಳು ನೀರಿನ ಸೆಲೆಗಳ ಮೇಲೆ ಹರಡಿಕೊಂಡು ಬಿಟ್ಟು ಅಂತಂದರೆ ಅವಾಗ ನಾವು ತಿಳ್ಕೋಬೇಕು ನೀರು ಮಲಿನವಾಗಿದೆ ಅಂತೇಳಿ. ಹಾಗೆ ನಾವು ಹಿಟ್ರೋಟ್ರೋಪಿಕ್ ಬ್ಯಾಕ್ಟೀರಿಯಾ ಪರಾವಲಂಬಿಗಳನ್ನು ನೋಡಬೇಕಾದ್ರೆ ಅಬಂಡಂಟ್ ಅಂತ ಕರಿತೀವಿ. ಅತಿ ಹೆಚ್ಚಿನ ಪರಾವಲಂಬಿಗಳು ಕೊಳೆತಿನಿಗಳಾಗ್ಯಾವ, ಡಿಕಂಪೋಸರ್ಸ್ ಅಥವಾ ಸ್ಯಾಪ್ರೋಫೈಟ್ಸ್ಗಳಂತ ಕರಿತೀವಿ. ಮತ್ತು ಕೆಲವೊಂದು ಪ್ಯಾರಾಸೈಟ್ಸ್ಗಳು ಆಗ್ಯಾವ. ನೋಡಿರಿ, ಇವು ಕೆಲವು ಈ ಹಿಟ್ರೋಟ್ರೋಪ್ಸ್ಗಳಲ್ಲಿ ಕೆಲವೊಂದು ನಮಗೆ ಉಪಯೋಗಗಳು ಅವ. ಈ ಜೀವಿಗಳು ಅಥವಾ ಬ್ಯಾಕ್ಟೀರಿಯಾಗಳು ಕೆಲವೊಂದು ನಮಗೆ ಹಾನಿಕಾರಕವನ್ನು ತರ್ತವೆ. ನಮಗೆ ಉಪಯೋಗವಾದಂತಹ ಯಾವಪ್ಪ ಅಂತಂದರೆ ನೋಡಿರಿ, ಹಾಲು. ಈ ಬ್ಯಾಕ್ಟೀರಿಯಾಗಳು ಎಲ್ಲೆಲ್ಲಿ ನಮಗೆ ಉಪಯೋಗ ಆಗ್ತವೆ ಅಂದರೆ ಹಾಲು ಮೊಸರಾಗುವಂಥ ಪ್ರಕ್ರಿಯೆಗಳಲ್ಲಿ, ಲ್ಯಾಕ್ಟೋಬಿಸಿಲಸ್ ಅಂತ ಕರಿತೀವಿ, ಅಲ್ಲಿ ನಮಗೆ ಉಪಯೋಗ ಆಗ್ತದೆ. ಈ ಬ್ಯಾಕ್ಟೀರಿಯಾಗಳಿಂದ ನಾವು ಆ್ಯಂಟಿಬಯೋಟಿಕ್ಸ್ ಅಂದರೆ ಪ್ರತಿಜೈವಿಕಗಳನ್ನು ನಾವು ಉತ್ಪತ್ತಿ ಮಾಡ್ಬೋದು. ಈ ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತಾವೆ ಇನ್ ದ ರೂಟ್ ಆಫ್ ಲೆಗ್ಯೂಮ್ ಪ್ಲ್ಯಾಂಟ್. ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳಲ್ಲಿ ಇವೇನು ಮಾಡ್ತಾವೆ ಅಂದರೆ ನೈಟ್ರೋಜನನ್ನು, ಸಾರಜನಕವನ್ನು ಫಿಕ್ಸೇಷನ್ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾವೆ. ಅದರಿಂದ ಸಸ್ಯಗಳ ಬೆಳವಣಿಗೆಗೆ ಅದು ಸಹಾಯಕವಾಗಿದೆ. ಅದೇ ರೀತಿಯಾಗಿ ಈ ಬ್ಯಾಕ್ಟೀರಿಯಾಗಳು ನಮಗೆ ಹಾನಿಕಾರಕವು. ಯಾಕಂದರೆ ಈ ಬಹಳಷ್ಟು ಬ್ಯಾಕ್ಟೀರಿಯಾಗಳು ಏನು ಅಂದರೆ ರೋಗಾಣುಗಳವು. ಇವು ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ, ಪೆಟ್ ಎನಿಮಲ್ಸ್ ನಾವು ಸಾಕಿದಂಥ ಪ್ರಾಣಿಗಳಲ್ಲಿ ಮತ್ತು ದನಕರುಗಳಲ್ಲಿ, ಫಾರ್ಮ್ ಎನಿಮಲ್ಸ್ ಅಂತ ಕರಿತೀವಿ, ದನಕರುಗಳಲ್ಲಿ ರೋಗವನ್ನು ಉತ್ಪತ್ತಿ ಮಾಡ್ತವೆ. ಸಿಟ್ರಸ್ ಕ್ಯಾಂಕರ್ ಅಂತ ಕರಿತೀವಿ, ಸಸ್ಯಗಳಲ್ಲಿ ಒಂದು ರೋಗ ಬರ್ತದೆ. ಹಾಗೆ ಮನುಷ್ಯನಲ್ಲಿ ಟೈಫಾಯ್ಡ್, ಮಲೇರಿಯಾ, ಕೊಲೆರಾ ಈ ರೀತಿ ಎಲ್ಲ ರೋಗಗಳನ್ನು ಈ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ನಮಗೆ ತೆಗೆದುಕೊಂಡು ಬರ್ತವೆ. ಆದ ಕಾರಣ ಬ್ಯಾಕ್ಟೀರಿಯಾಗಳು ನಮಗೆ ಸಹಾಯಕಗಳು ಸಹಿತ ಹೌದು, ಹಾಗೆ ನಮಗೆ ಹಾನಿಕಾರಕವೂ ಸಹಿತ ಹೌದು. Now we are going to learn about the difference between the Archaebacteria and Eubectrine. We are going to learn about what is the difference between the Archaebacteria and Eubectrine. See, occurrence. The Archaebacteria occur in harsh environmental conditions, but Eubectrine live in normal environment. Archaebacteria occur in harsh or they live in harsh environmental conditions like hot springs, deep oceans, deserts and marshland. But in case of Eubacteria, they are present in natural environments. The cell wall of the Archaebacteria is pseudomurine. It is the peptidoglycan is absent in Archaebacterial cell wall. The cell wall of the bacteria, Eubacteria, is a murine type. It is made up of N-acetyl muramic acid and N-acetyl glucosamine, and the peptidoglycan is present in the cell wall of Eubacteria. It is absent in Archaebacteria, it is present in Eubacteria. The cell membrane of the Archaebacteria having monolayer of lipid, and where the glycerol is linked with the fatty acid by ether linkage. Here the glycerol is linked with the fatty acid by ether linkage, whereas in case of Eubacteria, the cell membrane of Eubacteria having the bilayer of lipid, and where the glycerol is connected with the fatty acid by ester bond or ester linkage. Here is the ether linkage. And
the 16s rRNA of the Archaebacteria is a primitive type, is different than all other bacteria or all other organisms. But the Eubacteria having the 16s rRNA which is similar with all other organisms. ನಾವು ಇಲ್ಲಿ ಇವತ್ತಿನ ದಿವಸ ಆರ್ಕಿಬ್ಯಾಕ್ಟೀರಿಯಾ ಮತ್ತು ಯೂಬ್ಯಾಕ್ಟೀರಿಯಾಗಳ ನಡುವೆ ಇರುವಂತಹ ವಿರುದ್ಧ ಗುಣಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ನೋಡಿರಿ, ಆರ್ಕಿಬ್ಯಾಕ್ಟೀರಿಯಾಗಳು ಎಲ್ಲಿ ವಾಸವಾಗಿರ್ತವೆ ಅಂತಂದರೆ ಅತ್ಯಂತ ಕಠಿಣ ವಾತಾವರಣದ ಪರಿಸ್ಥಿತಿಗಳಲ್ಲಿ ಅವು ವಾಸವಾಗಿವೆ. ಅಂದರೆ ಯೂಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವೆ ಅಂದರೆ ಸಾಮಾನ್ಯ ವಾತಾವರಣಗಳಲ್ಲಿ ವಾಸವಾಗಿರ್ತವೆ. ಆರ್ಕಿಬ್ಯಾಕ್ಟೀರಿಯಾದಲ್ಲಿರುವಂಥ ಕೋಶದ ಗೋಡೆ ಹೌದಾ ಪೆಪ್ಟಿಡೋಗ್ಲೈಕನನ್ನು ಹೊಂದಿರಂಗಿಲ್ಲ. ಆ ಕೋಶದ ಗೋಡೆ ಒಳಗೆ ಪೆಪ್ಟಿಡೋಗ್ಲೈಕನ್ ಅಂಶ ಇರಂಗಿಲ್ಲ. ಆದರೆ ಯೂಬ್ಯಾಕ್ಟೀರಿಯಾದ ಕೋಶದ ಗೋಡೆಯ ಒಳಗೆ ಪೆಪ್ಟಿಡೋಗ್ಲೈಕನ್ ಇರ್ತದೆ. ಕೋಶಪೊರೆ, ಆರ್ಕಿಬ್ಯಾಕ್ಟೀರಿಯಾದಲ್ಲಿರುವಂಥ ಕೋಶಪೊರೆಯಲ್ಲಿ ಈ ಕೊಬ್ಬಿನ ಪದರು ಮೊನೋಲೇಯರ್ ಇರ್ತದೆ. ಅಂದರೆ ಒಂದೇ ಲೇಯರ್ ಅಂದ್ರೇನು, ಒಂದೇ ಪದರ ಇರ್ತದೆ. ಲಿಪಿಡ್ ಏನು ಮಾಡ್ತದೆ, ಕೊಬ್ಬಿನ ಅಂಶ ಅಂತ ಕೊಡ್ತೀವಿ. ಲಿಪಿಡ್ ಅಂದರೆ ಕೊಬ್ಬಿನ ಅಂಶ. ಇಲ್ಲಿ ಕೋಶಪೊರೆಯಲ್ಲಿ ಕೊಬ್ಬಿನ ಅಂಶದ ಒಂದೇ ಪದರು ಇರ್ತದೆ. ಇಲ್ಲಿ ಯೂಬ್ಯಾಕ್ಟೀರಿಯಾದೊಳಗೆ ಏನಿರ್ತದೆ, ಕೊಬ್ಬಿನ ಅಂಶದ 2 ಪದರಗಳಿರ್ತವೆ. ಅಂದರೆ ಲಿಪಿಡ್ ಬೈ ಲೇಯರ್ ಇರ್ತದೆ, ಇಲ್ಲಿ ಸಿಂಗಲ್ ಲೇಯರ್ ಇರ್ತದೆ. ಇಲ್ಲಿ ಗ್ಲೈಕೋಜನ್ ಮತ್ತು ಫ್ಯಾಟಿ ಆಸಿಡ್ ನಡುವೆ ಈಥರ್ ಬಾಂಡ್ ಇದ್ದರೆ, ಇಲ್ಲಿ ಗ್ಲೈಕೋಜನ್ ಮತ್ತು ಫ್ಯಾಟಿ ಆಸಿಡ್ ನಡುವೆ ಗ್ಲಿಸರಾಲ್ ಮತ್ತು ಫ್ಯಾಟಿ ಆಸಿಡ್ ನಡುವೆ ಇಲ್ಲಿ ಗ್ಲಿಸರಾಲ್ ಮತ್ತು ಫ್ಯಾಟಿ ಆಸಿಡ್ ನಡುವೆ ಈಥರ್ ಲಿಂಕೇಜ್ ಇದ್ದರೆ, ಈ ಗ್ಲಿಸರಾಲ್ ಮತ್ತು ಫ್ಯಾಟಿ ಆಸಿಡ್ ನಡುವೆ ಎಸ್ಟರ್ ಲಿಂಕೇಜ್ ಇರ್ತದೆ. ಹಾಗೆ ದ 16s rRNA ಅಂತ ಕರಿತೀವಿ. ರೈಬೋಸೋಮ್ಗಳಲ್ಲಿರುವಂಥ ಒಂದು RNA. ಈ 16s rRNA ಆಧಾರದ ಮೇಲೇ ಕಾರ್ಲ್ ಊಸ್ ಅನ್ನುವಂಥ ಒಬ್ಬ ಪ್ರೊಫೆಸರ್ ಅಧ್ಯಾಪಕ ಏನು ಮಾಡ್ತಾನೆ ಅಂದರೆ ಈ ಮೊನೇರವನ್ನು ಒಡೆದು 2 ಡೊಮೇನ್ಗಳಾಗಿ ವರ್ಗೀಕರಣವನ್ನು ಮಾಡ್ತಾನೆ. ಯಾಕಂದರೆ ಆರ್ಕಿಬ್ಯಾಕ್ಟೀರಿಯಾದಲ್ಲಿರುವಂಥ 16s rRNA ಅತ್ಯಂತ ವಿಭಿನ್ನವಾಗಿದೆ. ಎಲ್ಲ ಜೀವರಾಶಿಗಳನ್ನು ನಾವು ನೋಡಿದಾಗ ಅತ್ಯಂತ ವಿಭಿನ್ನವಾದಂತಹ 16s rRNAಯನ್ನು ಯಾವುದು ಆರ್ಕಿಬ್ಯಾಕ್ಟೀರಿಯಾ ಹೊಂದಿದೆ. ಅಂದರೆ ಯೂಬ್ಯಾಕ್ಟೀರಿಯಾ ಎಲ್ಲ ಜೀವರಾಶಿಗಳಲ್ಲಿ ಇರುವಂತಹ 16s rRNA ಹೊಂದಿದೆ. ಅದಕ್ಕೆ ಇವಾಗ ಪ್ರಿಮಿಟಿವ್ ಬ್ಯಾಕ್ಟೀರಿಯಾಗಳು ಅಂತ ನಾವು ಕರಿತೀವಿ. ಹಾಗೆ ನಾವು ಮೈಕೋಪ್ಲಾಸ್ಮಾಗಳನ್ನು ನೋಡಬೇಕಾದ್ರೆ, ದ ಮೈಕೋಪ್ಲಾಸ್ಮಾಸ್ ಆರ್ the very small living organisms, they do not having the cell wall. First time the rocks discovered them in 1896 in the cattle who suffering with the pneumonia. Thus they are called as the pneumonia like organisms. Pneumonia like organisms. And these bacteria, they form the fried egg colonies on the media. They form the fried egg colonies on the media, and they can survive without oxygen. And they are pathogens to both the animals and the plants. ನಾವು ಮೈಕೋಪ್ಲಾಸ್ಮಾಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ, ಈ ಮೈಕೋಪ್ಲಾಸ್ಮಾಗಳು ಈ ಬ್ಯಾಕ್ಟೀರಿಯಾಗಳಲ್ಲಿ ಅತ್ಯಂತ ಚಿಕ್ಕದಾದಂಥ ಬ್ಯಾಕ್ಟೀರಿಯಾಗಳಾಗಿವೆ. ಅತ್ಯಂತ ಚಿಕ್ಕದಾದಂಥ ಬ್ಯಾಕ್ಟೀರಿಯಾಗಳು ಇವು ಸೆಲ್ ವಾಲ್ ಅಂದರೆ ಕೋಶದ ಗೋಡೆಯನ್ನು ಹೊಂದಿರಂಗಿಲ್ಲ. ಈ ರಾಕ್ಸ್ ಅನ್ನುವಂಥ ಒಬ್ಬ ವಿಜ್ಞಾನಿ 1896ರಲ್ಲಿ ಈ ಮೈಕೋಪ್ಲಾಸ್ಮಾಗಳನ್ನು ಕಂಡುಹಿಡ್ತಾನೆ. ಎಲ್ಲಿ ಕಂಡುಹಿಡ್ತಾನೆ ಅಂದರೆ ಕ್ಯಾಟಲ್ಸ್, ಕೌ ಅಂತ ಕರಿತೀವಿ. ಅಂದರೆ ಆಕಳು, ಯಾವ ಆಕಳು ಫ್ಲೂರೋನಿಮೋನಿಯಾ ಪುಪ್ಪುಸ ರೋಗ ಅಂತ ಕರಿತೀವಿ. ಈ ಪುಪ್ಪುಸ ರೋಗವನ್ನು ಹೊಂದಿದಂತಹ ಅಥವಾ ಪುಪ್ಪುಸ ಜ್ವರವನ್ನು ಹೊಂದಿದಂತಹ ಒಂದು ರಾಕ್ಸ್ ಅನ್ನುವಂಥ ವಿಜ್ಞಾನಿ ಕಂಡುಹಿಡಿದ. ಅದಕ್ಕೆ ಅವಕ್ಕೆ ಏನು ಕರೀತಾರೆ, ಫ್ಲೂರೋನಿಮೋನಿಯಾ ಲೈಕ್ ಆರ್ಗ್ಯಾನಿಸಮ್ಸ್ ಅಂತ ಕರೀತಾರೆ. ಇವುಗಳನ್ನು ನಾವು ಬೆಳೆಸಿದಾಗ, ಇವುಗಳನ್ನು ನಾವು ಲ್ಯಾಬ್ರೇಟರಿಗಳಲ್ಲಿ ಪ್ರಯೋಗಾಲಯದಲ್ಲಿ ನಾವು ಬೆಳೆಸಿದಾಗ ಅವು ಫ್ರೈಡ್ ಕಾಲನಿ, ಹಾಫ್ ಫ್ರೈಡ್ ಎಗ್ ಕಾಲನಿಗಳನ್ನು ಉತ್ಪತ್ತಿ ಮಾಡ್ತಾವೆ. ಅಂದರೆ ಅಲ್ಲಿ ಉತ್ಪತ್ತಿ ಆಗ್ತವೆ. ಹಾಗಾದರೆ ಏನು ಎಗ್ ಫ್ರೈಡ್ ಅಂದ್ರೇನು? ಈ ಮೊಟ್ಟೆವನ್ನು ನೀವು ಹಂಚಿನ ಮೇಲೆ ಹಾಕಿರಂದರೆ ಅರ್ಧ ಬೇಯಿಸಿದಂಥ ಆಕೃತಿ ಇರುವಂತಹ ಕಾಲನಿಗಳನ್ನು, ಅಂದರೆ ಗುಂಪುಗಳಲ್ಲಿ ಅವು ಏನು ಮಾಡ್ತಾವೆ ಅಂದರೆ ಮೀಡಿಯಾಗಳಲ್ಲಿ ಪ್ರಕಟಗೊಳ್ತಾವೆ. ಈ ಬ್ಯಾಕ್ಟೀರಿಯಾಗಳು ಅತ್ಯಂತ ಚಿಕ್ಕದಾಗ್ಯವ. ಇವು ಆಕ್ಸಿಜನ್ ಇಲ್ದನೆ ಇವು ಬೆಳಿತಾವೆ. ದಿ ಸರ್ವೈವ್ ವಿದೌಟ್ ಆಕ್ಸಿಜನ್. ಅಂದ್ರೇನು, ಆಕ್ಸಿಜನ್ ಆಮ್ಲಜನಕ ರಹಿತ ಪರಿಸ್ಥಿತಿಗಳಲ್ಲೂ ಸಹಿತ ಇವು ಬೆಳವಣಿಗೆಯನ್ನು ಹೊಂದ್ತಾವೆ. ಅದ್ರ ಜೊತೆ
ಇವು ಕೆಲವೊಂದು ಮೈಕೋಪ್ಲಾಸ್ಮಾಗಳು ಪ್ರಾಣಿ ಮತ್ತು ಸಸ್ಯಗಳಿಗೆ ರೋಗಗಳನ್ನು ಸಹಿತ ತರ್ತಾವೆ. ಅರ್ಥ ಆಯ್ತಾ? ಇದು ಮೈಕೋಪ್ಲಾಸ್ಮಾ. ಇನ್ನು ನಾವು ಈ ಬ್ಯಾಕ್ಟೀರಿಯಾಗಳನ್ನು ವರ್ಗೀಕರಣ ಮಾಡ್ತೀವಿ ಆನ್ ದ ಬೇಸಿಸ್ ಆಫ್ ದೇರ್ ಶೇಪ್. ಆಕಾರದ ಮೇಲೆ, ಬ್ಯಾಕ್ಟೀರಿಯಾಗಳ ಆಕಾರದ ಮೇಲೆ 4 ಭಾಗಗಳಾಗಿ ಅಥವಾ 4 ಗುಂಪುಗಳಾಗಿ ನಾವು ವರ್ಗೀಕರಣ ಮಾಡ್ತೀವಿ. ಅವು ಯಾವಪ್ಪ ಅಂದರೆ ಕೋಕಸ್, ಬೆಸಿಲಸ್, ವಿಬ್ರಿಯಮ್ ಅಂತ ಕರಿತೀವಿ, ಆ್ಯಂಡ್ ಸ್ಪೆರ್ಲಮ್. ಫ್ಲೂರಲ್ ಕೋಕೈ ಅಂತ ಕರೀತಾರೆ, ಫ್ಲೂರಲ್ ಬೆಸ್ಲೈ ಅಂತಾರೆ, ಫ್ಲೂರಲ್ ವಿಬ್ರಿಯೋ ಅಂತಾರೆ, ಫ್ಲೂರಲ್ ಸ್ಪಿರುಲಾ ಅಂತಾರೆ. ಅಂದರೆ ಏಕಕೋಶದಲ್ಲಿ ನೋಡ್ರಿ, ಬೇಸ್ಡ್ ಆನ್ ದ ಶೇಪ್ ದ ಬ್ಯಾಕ್ಟೀರಿಯಾ ಆರ್ ಕ್ಲಾಸಿಫೈಡ್ ಇಂಟು 4 ಗ್ರೂಪ್ಸ್: ದ ಕೋಕಸ್, ಬೆಸಿಲಸ್, ವಿಬ್ರಿಯಮ್ ಆ್ಯಂಡ್ ಸ್ಪಿರುಲಮ್. Singular, they are called as coccus. In plural, they are called as cocci. Singular, they are called as bacillus. In plural, they are called as bacilli. In singular, they are called as vibrium. In plural, they are called as vibrio. In singular, they are called as spirillum. In plural, they are called as spirilla. ಅಂದರೆ ಬ್ಯಾಕ್ಟೀರಿಯಾಗಳ ಆಕಾರ ವ್ಯವಸ್ಥೆ ಮೇಲೆ ಅವುಗಳನ್ನು 4 ಗುಂಪುಗಳಾಗಿ ವರ್ಗೀಕರಣ ಮಾಡ್ತಾರೆ. ಕೋಕಸ್, ಬೆಸಿಲಸ್, ವಿಬ್ರಿಯಮ್ ಆ್ಯಂಡ್ ಸ್ಪಿರುಲಮ್ ಅಂತ ಕರಿತೀವಿ. ಅವುಗಳ ಬಹುವಚನ ರೂಪವನ್ನು ನೋಡಬೇಕಾದ್ರೆ ಕೋಕೈ, ಬೆಸಿಲೈ, ವಿಬ್ರಿಯೋ ಆ್ಯಂಡ್ ಸ್ಪಿರುಲಮ್ ಅಂತ ಕರಿತೀವಿ. ನೋಡಿರಿ, ಕೋಕಸ್ ಅಂದರೆ ಏನು ಸ್ಪೆರಿಕಲ್ ಶೇಪ್ಡ್ ಬ್ಯಾಕ್ಟೀರಿಯಾ. ದ ಸ್ಪೆರಿಕಲ್ ಶೇಪ್ಡ್ ಬ್ಯಾಕ್ಟೀರಿಯಾ ಅಂದರೆ ದುಂಡಾಕೃತಿಯನ್ನು ಹೊಂದಿದಂಥ ಬ್ಯಾಕ್ಟೀರಿಯಾಗಳಾಗಿ ನಾವು ಏನು ಕರಿತೀವಿ? ಕೋಕಸ್ ಅಂತ ಕರಿತೀವಿ. ದ ಸ್ಪೆರಿಕಲ್ ಶೇಪ್ಡ್ ಬ್ಯಾಕ್ಟೀರಿಯಾ ಆರ್ ಕಾಲ್ಡ್ ಆಸ್ ದ ಕೋಕಸ್. Example: Staphylococcus, Streptococcus, Monococcus, Diplococcus, like that. The rod-shaped bacteria ಅಂದರೆ ಆಯತಾಕಾರವನ್ನು ಹೊಂದಿದಂಥ ಬ್ಯಾಕ್ಟೀರಿಯಾಗಳಲ್ಲಿ ನಾವು ಏನು ಕರಿತೀವಿ? ಬೆಸಿಲಸ್ ಅಂತ ಕರಿತೀವಿ. ಲೈಕ್ ಬೆಸಿಲಸ್ ಸಬ್ಸ್ಟಿಲಿಸ್, ಬೆಸಿಲಸ್ ಅಂಥ್ರಾಸಿಸ್, ಲ್ಯಾಕ್ಟೋಬೆಸಿಲಸ್, ಈ ರೀತಿಯ ಬ್ಯಾಕ್ಟೀರಿಯಾಗಳು ಬರ್ತವೆ. ವಿಬ್ರಿಯೋ. ದ ಕಾಮಾ ಶೇಪ್ಡ್ ಬ್ಯಾಕ್ಟೀರಿಯಾ ಆರ್ ಕಾಲ್ಡ್ ಆಸ್ ವಿಬ್ರಿಯಮ್ ಅಥವಾ ವಿಬ್ರಿಯೋ ಅಂತ ಕರಿತೀವಿ. ಕಾಮಾ ಆಕೃತಿಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ಅಲ್ಪ ವಿರಾಮ ಅಂತ ಕರಿತೀವಿ. ಅಲ್ಪ ವಿರಾಮದ ಆಕೃತಿಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳನ್ನು ನಾವೇನು ಕರಿತೀವಿ? ವಿಬ್ರಿಯಮ್ ಅಂತ ಕರಿತೀವಿ ಅಥವಾ ವಿಬ್ರಿಯೋ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ನೋಡಬೇಕಾದ್ರೆ ವಿಬ್ರಿಯೋ ಕೋಲರಿ ನಮಗೆ ಕೊಲರಾ ರೋಗವನ್ನು ತೆಗೆದುಕೊಂಡು ಬರ್ತದೆ. ದ ಸ್ಪೈರಲ್ ಶೇಪ್ಡ್ ಬ್ಯಾಕ್ಟೀರಿಯಾ ಆರ್ ಕಾಲ್ಡ್ ಆಸ್ ಸ್ಪಿರುಲಮ್ ಅಂದರೆ ಸುರುಳಿ ಆಕಾರದ, ಸ್ಪೈರಲ್ ಅಂತ ಕರಿತೀವಿ. ಸುರುಳಿ ಆಕಾರದ ವ್ಯವಸ್ಥೆಯನ್ನು ಅಥವಾ ಆಕಾರವನ್ನು ಹೊಂದಿದಂಥ ಬ್ಯಾಕ್ಟೀರಿಯಾಗಳಿಗೆ ನಾವೇನು ಕರಿತೀವಿ? ಸ್ಪಿರುಲಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಫಾರ್ ದಿಸ್ ಈಸ್ ಸ್ಪೈರೋಕಿಟ್ ಅಥವಾ ಟ್ರಿಪಾನೋಮಾ ಪೆಲಿಡಮ್ ಅಂತಾರೆ. ಅಂದರೆ ಈ ಟ್ರಿಪಾನೋಮಾ ಪೆಲಿಡಮ್ ನಮಗೆ ಸಿಫಿಲಿಸ್ ರೋಗವನ್ನು ತೆಗೆದುಕೊಂಡು ಬರ್ತದೆ. ಹಾಗೆ ಈ ಬ್ಯಾಕ್ಟೀರಿಯಾಗಳನ್ನು ಕ್ಲಾಸಿಫಿಕೇಷನ್ನ ಅಥವಾ ವರ್ಗೀಕರಣವನ್ನು ಮಾಡ್ತಾರೆ. ನೋಡಿ, ಬೇಸ್ಡ್ ಆನ್ ದ ಶೇಪ್ ಬ್ಯಾಕ್ಟೀರಿಯಾ ಕ್ಲಾಸಿಫೈಡ್ ಇಂಟು ದ ಕೋಕಸ್, ಬೆಸಿಲಸ್, ವಿಬ್ರಿಯಮ್ ಆ್ಯಂಡ್ ಸ್ಪಿರುಲಮ್. The spherical shaped bacteria is called as coccus, rod shaped bacteria is called as bacillus, comma shaped bacteria is called as vibrio, spiral shaped bacteria is called as spirulum ಅಂತ ಕರಿತೀವಿ. ಸೊ ನೋಡಿರಿ, ಇವತ್ತಿನ ದಿವಸ ನಾವು ಏನೇನು ಅಧ್ಯಯನ ಮಾಡಿದ್ವಿ ಅಂದರೆ ಕಿಂಗ್ಡಮ್ ಮುನೇರಾವನ್ನು ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡಿದ್ವಿ. ಕಿಂಗ್ಡಮ್ ಮುನೇರಾದಲ್ಲಿ ನಾವು ಬ್ಯಾಕ್ಟೀರಿಯಾಗಳ ಅಧ್ಯಯನ ಮಾಡಿದ್ವಿ. ಬ್ಯಾಕ್ಟೀರಿಯಾಗಳು ಎಲ್ಲೆಲ್ಲಿ ವಾಸವಾಗಿರ್ತವೆ ಅದನ್ನ ಅಧ್ಯಯನ ಮಾಡಿದ್ವಿ. ಮತ್ತು ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಬೇಸ್ಡ್ ಆನ್ ಶೇಪ್, ಅವುಗಳ ವರ್ಗೀಕರಣ ಯಾವ ರೀತಿ ಮಾಡ್ತಾರೆ ಅಂತ ಕಲ್ತೀವಿ. ಅದರ ಜೊತೆಗೆ 3 ಗುಂಪುಗಳು ಆರ್ಕಿಬ್ಯಾಕ್ಟೀರಿಯಾ, ಯೂಬ್ಯಾಕ್ಟೀರಿಯಾ ಮತ್ತು ಮೈಕೋಪ್ಲಾಸ್ಮಾಗಳ ಬಗ್ಗೆ ಇವತ್ತಿನ ದಿವಸ ಅಧ್ಯಯನ ಮಾಡಿದ್ವಿ. ಇನ್ನು ನನ್ನ ಮುಂದಿನ ತರಗತಿಯಲ್ಲಿ ನಾವು ಕಿಂಗ್ಡಮ್ ಪ್ರೊಟಿಸ್ಟಾ ಬಗ್ಗೆ ಅಧ್ಯಯನ ಮಾಡೋಣ. ಅಲ್ಲಿವರೆಗೆ ಧನ್ಯವಾದಗಳು.